ವರ್ಷದ ಜೊತೆಗೆ ಹರುಷವ ಬೆರೆಸಿ ಹೊಸತನದ ಕಳೆ ತುಂಬುವ ಸಂಕ್ರಾಂತಿ. ಬಣ್ಣ ಬಣ್ಣದ ರಂಗವಲ್ಲಿಯ ರಂಗಲ್ಲಿ ರಂಗೇರುವ ಹಬ್ಬವಿ ಸಂಕ್ರಾಂತಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ಹಿರಿಯರು ಯಾವುದೇ ಹಬ್ಬ ಆಗಿರ್ಬೋದು, ಸಂಪ್ರದಾಯಗಳಾಗಿರ್ಬೋದು, ಆಚರಣೆಗಳಾಗಿರ್ಬೋದು, ಅವುಗಳನ್ನು ಆಚರಿಸ್ತಾ ಇದ್ರು ಅಂದರೆ ಅದರ ಹಿಂದೆ ವೈಜ್ಞಾನಿಕ ಹಿನ್ನೆಲೆ ಇದ್ದೇ ಇರ್ತಾ ಇತ್ತು. ಹಿಂದೂ ಧರ್ಮೀಯರು ಆಚರಿಸುವಂತಹ ಪ್ರಮುಖ ಹಬ್ಬಗಳಲ್ಲಿ ಮಕರ ಸಂಕ್ರಾಂತಿ ಕೂಡ ಒಂದು. ಇದು ಹೊಸ ವರ್ಷದ ಮೊದಲ ಹಬ್ಬವಾಗಿ ಆಚರಣೆಯನ್ನು ಮಾಡಲಾಗುತ್ತೆ. ಸಂಕ್ರಾಂತಿ ಹಬ್ಬದ ವೈಜ್ಞಾನಿಕ ಹಿನ್ನೆಲೆ ಏನಂದರೆ, ಸೂರ್ಯನು ಧನುರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಮಾಡೋದ್ರಿಂದ ಉತ್ತರಾಯಣದ ಪಯಣ ಆರಂಭ ಆಗುತ್ತೆ. ಇದು ಚಳಿಗಾಲದ ಅಂತ್ಯ ಮತ್ತು ದೀರ್ಘ ಬೆಚ್ಚಗಿನ ದಿನಗಳ ಆರಂಭವನ್ನು ಸೂಚಿಸುತ್ತೆ. Makarayana and Uttarayan cycles. The sun's position relative to earth marks the season. ಸೂರ್ಯನು ದಕ್ಷಿಣದಿಂದ ಉತ್ತರದ ಕಡೆಗೆ ಚಲಿಸಲು ಪ್ರಾರಂಭಿಸ್ತಾನೆ. ಇದನ್ನು ಉತ್ತರಾಯಣ ಅಂತ ಕರಿತೀವಿ. ಈ ಹಬ್ಬದಲ್ಲಿ ಎಲ್ಲರಿಗೂ ಎಳ್ಳು ಬೆಲ್ಲವನ್ನು ಹಂಚಿ ಸಂಭ್ರಮಿಸ್ತಾರೆ. ಯಾಕೆಂದರೆ ಎಳ್ಳು ದೇಹಕ್ಕೆ ಶಕ್ತಿಯನ್ನು ನೀಡಿ ರಕ್ತ ಸಂಚಾರವನ್ನು ಸುಗಮಗೊಳಿಸಿ ದೇಹವನ್ನು ಬೆಚ್ಚಗಿರಿಸುತ್ತೆ. ಚಳಿಗಾಲದಲ್ಲಿ ದೇಹಕ್ಕೆ ಅಗತ್ಯವಾದಂತಹ ಎಣ್ಣೆ ಅಂಶವನ್ನು ಕೂಡ ಒದಗಿಸುತ್ತೆ. ಆಯುರ್ವೇದದ ಪ್ರಕಾರ ಚಳಿಗಾಲದಲ್ಲಿ ಎಳ್ಳು ಸೇವಿಸುವುದರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈ ಹಬ್ಬವು ಹೊಸ ಕೊಯ್ಲು ಕಾಲದ ಆರಂಭ ಹಾಗೂ ಬೆಳೆಗಳ ಬೆಳವಣಿಗೆಗೆ ಅನುಕೂಲಕರವಾದ ವಸಂತ ಕಾಲದ ಆಗಮನವನ್ನು ಕೂಡ ಸೂಚಿಸುತ್ತೆ. ಸಂಕ್ರಾಂತಿ ಹಬ್ಬದಲ್ಲಿ ಎಲ್ಲರೂ ಕೂಡ ಸಂಭ್ರಮದಿಂದ ಗಾಳಿಪಟವನ್ನು ಹಾರಿಸ್ತೀವಿ. ಚಳಿಗಾಲದ ನಂತರ ಸೂರ್ಯನ ಕಿರಣಗಳಿಗೆ ಒಡ್ಕೊಳ್ಳೋದು ವಿಟಮಿನ್ ಡಿ ಅನ್ನು ಕೊಡುತ್ತೆ. ಗಾಳಿಪಟ ಹಾರಿಸೋದ್ರಿಂದ ದೈಹಿಕ ವ್ಯಾಯಾಮನೂ ಕೂಡ ಆಗುತ್ತೆ. ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಕೂಡ ಹೊಂದಿರುವಂತಹ ಈ ಹಬ್ಬ ಭಗವಾನ್ ಸೂರ್ಯ ದೇವರಿಗೆ ಸಮರ್ಪಿತವಾದ ಹಬ್ಬ. ಕತ್ತಲೆ ಮತ್ತು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುತ್ತೆ. ಇದು ಮಹಾಭಾರತದ ಕಥೆಯೊಂದಿಗೂ ಕೂಡ ಸಂಬಂಧವನ್ನು ಹೊಂದಿದೆ. ಭೀಷ್ಮ ಪಿತಾಮಹರು ಉತ್ತರಾಯಣದವರೆಗೆ ಶರಶಯ್ಯೆಯಲ್ಲಿ ಕಾಯ್ದು ದೇಹತ್ಯಾಗ ಮಾಡಿದ್ದು ಇದಕ್ಕೆ ಸಾಕ್ಷಿ. ಮಹಾಭಾರತದಲ್ಲಿ ಈ ಸಂಕ್ರಾಂತಿ ದಿನ ಭೀಷ್ಮರ ಮರಣವನ್ನು ಸೂಚಿಸುತ್ತೆ. ಹಿಂದೂ ಧರ್ಮ ಗ್ರಂಥವಾದ ಭಗವದ್ಗೀತೆ ಪ್ರಕಾರ ಸೂರ್ಯನು ತನ್ನ ಉತ್ತರದ ಹಾದಿಯಲ್ಲಿ ಇರುವಾಗ ಸಾಯುವವರು ನಿರ್ವಾಣ ಅಂದರೆ ಮೋಕ್ಷವನ್ನು ಪಡಿತಾರೆ. ಭೀಷ್ಮರು ಯುದ್ಧದಲ್ಲಿ ಮಾರಣಾಂತಿಕವಾಗಿ ಗಾಯಗೊಂಡಿದ್ರೂ ಸಹ ಅವರು ಉತ್ತರಾಯಣದ ತನಕ ತನ್ನ ಸಾವನ್ನು ವಿಳಂಬಗೊಳಿಸಿದರು. ಹಿಂದೂ ಸಂಪ್ರದಾಯದ ಪ್ರಕಾರ 6 ತಿಂಗಳ ಉತ್ತರಾಯಣವು ದೇವತೆಗಳ ಒಂದು ದಿನಕ್ಕೆ ಸಮಾನವಾಗಿದ್ದರೆ 6 ತಿಂಗಳ ದಕ್ಷಿಣಾಯನವು ದೇವತೆಗಳ ಒಂದು ರಾತ್ರಿಗೆ ಸಮಾನವಾಗಿದೆ. ಹೀಗಾಗಿ 12 ತಿಂಗಳ ವರ್ಷವು ದೇವತೆಗಳ ಒಂದು ದಿನವಾಗಿದೆ. ಇದು ಉತ್ತರ ಧ್ರುವದಲ್ಲಿ 6 ತಿಂಗಳು ಒಂದೇ ಹಗಲು ಮತ್ತು ದಕ್ಷಿಣ ಧ್ರುವದಲ್ಲಿ ಏಕಕಾಲದಲ್ಲಿ 6 ತಿಂಗಳು ರಾತ್ರಿಯನ್ನು ಸೂಚಿಸುತ್ತೆ. ಭಾರತದ ಅನೇಕ ರಾಜ್ಯಗಳಲ್ಲಿ ಈ ಸಂಕ್ರಾಂತಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಗುತ್ತೆ. ಆದರೆ ಕರೆಯುವಂಥ ಹೆಸರುಗಳು ಮಾತ್ರ ಬೇರೆ ಬೇರೆ. ಪಂಜಾಬ್ನಲ್ಲಿ ಮಾಘಿ ಅಂತ ಕರೀತಾರೆ, ಮಧ್ಯ ಭಾರತದಲ್ಲಿ ಸುಕಾರತ್ ಅಂತ ಕರೀತಾರೆ, ಅಸ್ಸಾಂನಲ್ಲಿ ಮಾಘಬಿಹು, ತಮಿಳುನಾಡಿನಲ್ಲಿ ಪೊಂಗಲ್, ಗುಜರಾತ್ನಲ್ಲಿ ಉತ್ತರಾಯಣ, ದೆಹಲಿ ಮತ್ತು ಹರಿಯಾಣನಂಥ ಅನೇಕ ನೆರೆ ರಾಜ್ಯಗಳಲ್ಲಿ ಸಕ್ರಾತ್, ಹಿಮಾಚಲ ಪ್ರದೇಶದ ಶಿಮ್ಲಾ ಜಿಲ್ಲೆಯ ಸಾಜಿಯಲ್ಲಿ ಮಕರ ಸಂಕ್ರಾಂತಿಯನ್ನು ಮಾಘ ಸಾಜಿ ಅಂತ ಕರೀತಾರೆ. ಹಾಗೆ ಉತ್ತರ ಪ್ರದೇಶದಲ್ಲಿ ಕಿಚಡಿ ಪರ್ವ್, ಉತ್ತರಾಖಂಡ್ನಲ್ಲಿ ಉತ್ತರಾಯಣಿ, ಹೀಗೆ ಹಲವಾರು ರಾಜ್ಯಗಳಲ್ಲಿ ಹಲವಾರು ಹೆಸರುಗಳಿಂದ ಕರಿತೀವಿ. ಇನ್ನೊಂದು ವಿಶೇಷ ಏನಂದರೆ, ನಮ್ಮ ನೆರೆಯ ರಾಷ್ಟ್ರವಾದ ನೇಪಾಳದಲ್ಲೂ ಕೂಡ ಈ ಸಂಕ್ರಾಂತಿ ಹಬ್ಬವನ್ನು ಆಚರಿಸಲಾಗುತ್ತೆ. Here, take this sweet treat. Thank you, that's very kind. Take this Ellu Bella. Thank you, happy Sankranti. Happy Sankranti! Look at all the kites in the sky. Pongalo Pongal. Okay, let it go now. Wow, it's flying so high. ನೇಸರನು ತನ್ನ ಪಥವ ಬದಲಿಸುತ್ತಿರಲು, ಮಾಗಿಯ ಚಳಿ ಮಾಯವಾಗುತ್ತಿರಲು, ತನ್ನ ಮನದಲ್ಲಿ ಹೊಸ ಚೈತನ್ಯ ಮೂಡಲಿ, ಹೊಸ ಬೆಳೆ ಹೊಸ ಕ್ರಾಂತಿ ಜಗದಲ್ಲಿ ಹರಡಲಿ. ಮತ್ತೊಮ್ಮೆ ಎಲ್ಲರಿಗೂ ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ
ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.